ನಮಸ್ತೆ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮಾಸ್ಮ್ಯಾನ್ ಕನ್ನಡ ಚಾನಲ್. ಟೀಮ್ ಇಂಡಿಯಾಕ್ಕೆ ಆಘಾತದ ಮೇಲೆ ಆಘಾತ ಎದುರಾಗ್ತಾ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಟೀಮ್ ಇಂಡಿಯಾದ ಸ್ಟಾರ್ ಬ್ಯಾಟರ್ ಈಗ ಇಂಜುರಿಗೆ ಒಳಗಾಗಿದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ನೋಡೋದಾದ್ರೆ ವರ್ಲ್ಡ್ ಕಪ್ಗೂ ಸಹ ಈ ಆಟಗಾರ ಅಲಭ್ಯರಾಗ್ತಾರ ಅನ್ನೋದು ಕೂಡ ಒಂದು ಅನುಮಾನವಾಗಿದೆ. ಯಾಕಂದ್ರೆ ಟೀಮ್ ಇಂಡಿಯಾದ ಲೆಫ್ಟ್ ಹ್ಯಾಂಡ್ ಬ್ಯಾಟರ್ ಆದಂತಹ ತಿಲಕ್ ವರ್ಮಾ ಏನಿದ್ದಾರೆ ಇವಾಗ ಸರ್ಜರಿಗೆ ಒಳಗಾಗಿದ್ದಾರೆ. ಮುಂಬರುವ ಇಂಡಿಯಾ ಹಾಗೂ ನ್ಯೂಜಿಲೆಂಡ್ ತಂಡದ ನಡುವಿನ T20 ಸರಣಿಯೂ ಕೂಡ ಅವರು ಫಿಟ್ ಆಗುವುದು ಅನುಮಾನವೇ ಆಗಿದೆ. ಯಾಕಂದ್ರೆ ಸದ್ಯದ ಅಪ್ಡೇಟ್ ಪ್ರಕಾರ ಅವರು ಮುಂಬರುವ 3 T20 ಪಂದ್ಯಗಳಿಗೆ ಅನುಮಾನ ಅಂತ ಹೇಳಲಾಗ್ತಿದೆ. ಸೊ ಈ 3 ಪಂದ್ಯಗಳಿಗೆ ಅನುಮಾನ ಅಂತ ಆದ್ರೆ ಮುಂದಿನ 2 ಪಂದ್ಯಗಳಿಗೂ ಆಡೋದಕ್ಕೂ ತುಂಬಾನೇ ಕಷ್ಟ ಆಗಿರ್ತದೆ. ಯಾಕಂದ್ರೆ ಮುಂದೆ T20 ವರ್ಲ್ಡ್ ಕಪ್ ಇರ್ತದೆ. ಸೊ ಆದ್ರಿಂದ ಯಾವುದೇ ರೀತಿಯ ರಿಸ್ತಗಳಿಗೂ ಕೂಡ ಟೀಮ್ ಇಂಡಿಯಾ ಮುಂದಕ್ಕೆ ಬರೋದಿಲ್ಲ. ಆದ್ರಿಂದ ತಿಲಕ್ ವರ್ಮಾ ಇಂಡಿಯಾ ಹಾಗೂ ನ್ಯೂಜಿಲೆಂಡ್ ಸರಣಿಯಿಂದ ಬಹುತೇಕ ಹೊರಗಡೆ ಹೋಗ್ತಾರೆ ಅನ್ನೋದು ಖಚಿತವಾಗಿರ್ತದೆ. ಒಂದ್ ವೇಳೆ ಅವರು ಆ ಸರಣಿಯಲ್ಲಿ ಆಡದೇ ಇದ್ರು, ಅವರ ಇಂಜುರಿ ಒಂದ್ ವೇಳೆ ಜಾಸ್ತಿ ಆದ್ರೆ ಮುಂಬರುವ ವರ್ಲ್ಡ್ ಕಪ್ಗೂ ಕೂಡ ಅವರು ಲಭ್ಯರಾಗುವುದು ತುಂಬಾ ಕಷ್ಟವಾಗಿರ್ತದೆ. ಯಾಕಂದ್ರೆ ಸದ್ಯದ ನ್ಯೂಸ್ ಪ್ರಕಾರ ತಿಲಕ್ ವರ್ಮಾ ಅವರ ಇಂಜುರಿ ಏನಿದೆ ಸದ್ಯದ ಮಟ್ಟಿಗೆ ಅವರು ಅದರಿಂದ ರಿಕವರಿ ಆಗುವುದು ತುಂಬಾನೇ ಕಷ್ಟ ಅಂತ ಹೇಳಲಾಗ್ತಾ ಇದೆ. ಪ್ರಸ್ತುತ ನಡೆಯುತ್ತಿರುವ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ತಿಲಕ್ ವರ್ಮಾ ಅವರು ಇಂಜುರಿ ಆಗಿರ್ತಾರೆ. ಸೊ ಇನ್ನೇನು 11ನೇ ತಾರೀಕಿಗೆ T20 ಸರಣಿ ನಡಿಬೇಕಾಗಿದೆ. ಸೊ ಅದರಲ್ಲಿ ಖಂಡಿತವಾಗಿಯೂ ಅವರು ಆಡೋದು ತುಂಬಾನೇ ಕಷ್ಟ ಆಗಿರ್ತದೆ. ಯಾಕಂದ್ರೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ನಲ್ಲಿ ಸ್ವಲ್ಪ ಮಟ್ಟಿನ ಇಂಜುರಿ ಇದ್ರೂ ಕೂಡ ಪ್ಲೇಯರ್ಗಳು ತುಂಬಾನೇ ರೆಸ್ಟ್ ಮಾಡ್ಕೋಬೇಕಾಗ್ತದೆ. ಯಾಕಂದ್ರೆ ಅವರ ಕರಿಯರ್ ಹಾಗೂ ಅವರ ಆಟದ ಮೇಲೆ ಇದು ತುಂಬಾನೇ ಪ್ರಭಾವ ಬೀರ್ತದೆ. ಆದ್ರಿಂದ ಎಲ್ಲಾ ಪ್ಲೇಯರ್ಗಳು ಕೂಡ ಇಂಜುರಿಯನ್ನು ಬಹುತೇಕ ಸೀರಿಯಸ್ ಆಗಿ ತೆಗೆದುಕೊಳ್ತಾರೆ. ಯಾಕಂದ್ರೆ ಒಬ್ಬ ಪ್ಲೇಯರ್ ಇಂಜುರಿಯಿಂದಾಗಿ ಹೊರ ಬರಲಿಲ್ಲ ಅಂತ ಹೇಳಿದ್ರೆ ಅವನ ಜೀವಮಾನವೇ ಹಾಳಾದಂತೆ. ಯಾಕಂದ್ರೆ ಇಂಜುರಿ ರಿಕವರಿಂಗ್ ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತದೆ. ಸದ್ಯದ ಮಟ್ಟಿಗೆ ತಿಲಕ್ ವರ್ಮಾ ಅವರು 3 ಪಂದ್ಯಗಳಿಗೆ ಲಭ್ಯರಾಗಿರುವುದಿಲ್ಲ ಅಂತ BCCI ಮೂಲಗಳು ತಿಳಿಸಿವೆ. ಒಂದ್ ವೇಳೆ ಇವರು ಫಿಟ್ ಆಗದೆ ಇದ್ರೆ ಅವರ ಪ್ಲೇಸ್ಗೆ ಶ್ರೇಯಸ್ ಅಯ್ಯರ್ ಅವರು ಬರುವ ಚಾನ್ಸಸ್ ತುಂಬಾನೇ ಇದೆ ಅಂತ ಹೇಳಲಾಗ್ತಿದೆ. ಸೊ ಮಿಡ್ಲ್ ಆರ್ಡರ್ ಬ್ಯಾಟ್ಸ್ಮನ್ ಸದ್ಯದ ಮಟ್ಟಿಗೆ ನೋಡೋದಾದ್ರೆ ಶ್ರೇಯಸ್ ಅಯ್ಯರ್ ಅವರು ಬಹುತೇಕ ಆ ಒಂದು ಸ್ಪಾಟ್ಗೆ ಫಿಕ್ಸ್ ಆಗ್ತಾರೆ ಅಂತ ಹೇಳ್ಬೋದು. ನಿಮಗೆ ಗೊತ್ತಿರ್ಬೋದು, ಆಫ್ಟರ್ ಕೊಹ್ಲಿ ರಿಟೈರ್ಮೆಂಟ್ ನಮ್ಮ ಮಿಡ್ಲ್ ಆರ್ಡರ್ಗೆ ಯಾವ ಪ್ಲೇಯರ್ನ ಫಿಟ್ ಮಾಡೋದಂತಾನೆ ದೊಡ್ಡ ಸಮಸ್ಯೆ ಆಗಿದೆ. ಸದ್ಯದ ಮಟ್ಟಿಗೆ ಒಂದು ಹೋಪ್ಸ್ ಕೊಟ್ಟಿದ್ದು ತಿಲಕ್ ವರ್ಮಾ ಅವರು ಆಗಿರ್ತಾರೆ. ಸೊ ಅವರೀಗ ಇಂಜುರಿ ಆದ್ರೆ ಮುಂದೆ ಇರುವ ನಮ್ಮ ಬಳಿ ಇರುವಂತಹ ಆಪ್ಷನ್ ಒಂದೇ ಒಂದು, ಅದು ಶ್ರೇಯಸ್ ಅಯ್ಯರ್ ಆಗಿರ್ತಾರೆ. ಅವರು ಕೂಡ ಇಂಜುರಿಯಿಂದ ರಿಕವರಿ ಆಗ್ತಾ ಇರುವುದರಿಂದ ಈ ಬಾರಿಯ ವರ್ಲ್ಡ್ ಕಪ್ ನಲ್ಲಿ ಮಿಡ್ಲ್ ಆರ್ಡರ್ ಸಮಸ್ಯೆ ಆಗುತ್ತಾ ಅನ್ನೋದು ಕೂಡ ಅನುಮಾನವಾಗಿರ್ತದೆ. ಇನ್ನು ಕ್ರಿಕೆಟ್ಗೆ ಸಂಬಂಧಿಸಿದಂತೆ 2ನೇ ಅಪ್ಡೇಟ್ ನೋಡೋದಾದರೆ ಅದು ಬರೋದು ವಿಜಯ್ ಹಜಾರೆ ಟ್ರೋಫಿ ಟೂರ್ನಮೆಂಟ್ ನಿಂದ ಆಗಿರ್ತದೆ. ಸೊ ದೇಶಿ ಅಂಗಳದಲ್ಲಿ ಮಿಂಚಿದ ಸರ್ಫರಾಜ್ ಖಾನ್, ಹೌದು, ಇದೀಗ ವಿಜಯ್ ಹಜಾರೆ ಟ್ರೋಫಿ ಏನಿದೆ ಮುಂಬೈ ಹಾಗೂ ಪಂಜಾಬ್ ನಡುವಿನ ಪಂದ್ಯದಲ್ಲಿ ಭಾರತೀಯ ಸ್ಫೋಟಕ ಆಟಗಾರ ಸರ್ಫರಾಜ್ ಖಾನ್ ಅತಿ ವೇಗದ ಅರ್ಧಶತಕವನ್ನು ಬಾರಿಸುವ ಮೂಲಕ ದಾಖಲೆಯ ಪುಟಗಳಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಪಂಜಾಬ್ ವಿರುದ್ಧ ಪಂಜಾಬ್ ಬೌಲರ್ಗಳ ಬೆಂಡೆತ್ತಿದ ಸರ್ಫರಾಜ್ ಖಾನ್ ಏನಿದ್ದಾರೆ ಕೇವಲ 15 ಬಾಲ್ಗಳಲ್ಲಿ ತಮ್ಮ ಅರ್ಧಶತಕವನ್ನು ಪೂರೈಸಿದ್ದಾರೆ. ನಿಮ್ಗೆ ಗೊತ್ತಿರ್ಬೋದು, ಟೀಮ್ ಇಂಡಿಯಾದ ಸ್ಫೋಟಕ ಬ್ಯಾಟ್ಸ್ಮನ್ ಆದಂತಹ ಅಭಿಷೇಕ್ ಶರ್ಮಾ ಅವರ ಓವರಿನಲ್ಲಿ 30 ರನ್ಗಳನ್ನು ಕಲೆ ಹಾಕುವುದರೊಂದಿಗೆ 15 ಬಾಲ್ಗಳಲ್ಲಿ ತಮ್ಮ ಅರ್ಧಶತಕವನ್ನು ಪೂರೈಸ್ತಾರೆ. ಅವರ ಬ್ಯಾಟಿಂದ ಟೋಟಲ್ ಆಗಿ 20 ಎಸೆತಗಳಲ್ಲಿ 62 ರನ್ಗಳು ಬಂದಿರ್ತದೆ. ಆದ್ರೆ ಇಲ್ಲಿ ಒಂದು ವಿಪರ್ಯಾಸ ಅಂತ ನೋಡಿದ್ರೆ, ಇಷ್ಟು ಸ್ಫೋಟಕ ಆಟವಾಡಿದ್ರು ಕೂಡ ಪಂಜಾಬ್ ಎದುರು ಮುಂಬೈ 1 ರನ್ಗಳಿಂದ ಸೋಲುತ್ತದೆ. ಸೊ ಅವರ ಅರ್ಧಶತಕ ಆಟ ಅಷ್ಟು ಬಲಿಷ್ಠವಾದ ಒಂದು ಇನ್ನಿಂಗ್ಸ್ ಆದ್ರೂ ಕೂಡ ಅವರಿಗೆ ಮ್ಯಾಚ್ ನ ರಿಸಲ್ಟ್ ಬದಲಾಯಿಸುವಲ್ಲಿ ಆಗಲೇ ಇಲ್ಲ. ಕೆಲವೊಮ್ಮೆ ಈ ತರ ಆಗೋದು ಸಹಜನೇ. ಯಾಕಂದ್ರೆ ಕ್ರಿಕೆಟ್ ಅನ್ನೋದು ಟೀಮ್ ಗೇಮ್ ಆಗಿರ್ತದೆ. ಒಬ್ಬ ಪ್ಲೇಯರ್ಗಳ ಆಟ ಆಗಿರೋದಿಲ್ಲ. ಒಬ್ಬ ಪ್ಲೇಯರ್ ಮಿಂಚಿದ್ರೆ ಸಾಕಾಗೋದಿಲ್ಲ. ಅಲ್ಲಿ ಎಲ್ಲಾ ಪ್ಲೇಯರ್ಗಳು ಒಗ್ಗೂಡಿ ಆಡಿದ್ರೆ ಮಾತ್ರ ಒಂದು ರಿಸಲ್ಟ್ ಬಹುತೇಕ ಖಚಿತವಾಗುತ್ತದೆ ಅಂತ ಹೇಳ್ಬೋದು. ಆದ್ರೆ ಇಲ್ಲಿ ಲೋನ್ ವಾರಿಯರ್ ಆಗಿ ಮಿಂಚಿದ್ದು ಸರ್ಫರಾಜ್ ಖಾನ್ ಮಾತ್ರ ಆಗಿರ್ತಾರೆ. ಸೊ ಅದರಿಂದ ಮುಂಬೈ 1 ರನ್ಗಳಿಂದ ಸೋಲ್ತದೆ. ಸರ್ಫರಾಜ್ ಖಾನ್ ಇಷ್ಟೇ ಉತ್ತಮ ಪ್ರದರ್ಶನ ಕೊಟ್ಟರು ಸದ್ಯದ ಮಟ್ಟಿಗೆ ಟೀಮ್ ಇಂಡಿಯಾದಲ್ಲಿ ಅವರಿಗೆ ಅವಕಾಶ ಇರುವುದಿಲ್ಲ. ಸೊ ಇಂತಹ ಬ್ಯಾಟ್ಸ್ಮನ್
ನಮ್ಮ ಟೀಮ್ ಇಂಡಿಯಾಕ್ಕೆ ಆಡೋದು ಯಾವಾಗ ಅನ್ನೋದು ಕೂಡ ಇನ್ನು ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳಿದಿದೆ. ಸೊ ಇವೆರಡು ಇವತ್ತಿನ ಕ್ರಿಕೆಟ್ ಅಪ್ಡೇಟ್ ಆಗಿರ್ತದೆ. ಒಂದು ವೇಳೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.